ನಾನಿವತ್ತು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸು ಸುದೀಪ್ ಅವರು ಅಶ್ವಿನಿಗೆ ಮತ್ತು ಧ್ರುವನ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು. ಏನು ಗಿಲ್ಲಿ ಫ್ಯಾನ್ಸ್ ಎಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಇದೆ. ನಾನು ಸ್ವಲ್ಪ ನೋಡ್ತಾ ಇದ್ದೀನಿ. ಆಗ ಸ್ವಲ್ಪ ಜನ ಏನಂದಿದ್ದಾರೆ ಅಂದರೆ ಈ ವಾರದ ಕಳಪೆ ಬಂದು ಸುದೀಪ್ ಅವರಂತ, ಮತ್ತು ಏನೋ ಇನ್ನೇನೇನೋ ಕೆಟ್ಟದಾಗೆಲ್ಲ ಆಗ್ತಿದ್ದಾರೆ ಇದ್ರು. ಇದನ್ನ ನೋಡ್ತಾ ಇದ್ದೆ ನಂಗೆ ಏನು ಅನಿಸ್ತು ಅಂದರೆ ಇದೇನು ಗಿಲ್ಲಿ ಫ್ಯಾನ್ಸ್ಗೆ ಇಷ್ಟೊಂದು ಬೇಜಾರಾಗಿದೆಯಾ ಅಂತ. ಇದನ್ನ ನೋಡಿದಾಗ ಏನನ್ನಿಸ್ತು ಅಂದರೆ ಅವ್ರಿಗೆ ಮೇಯ್ನ್ ಬೇಜಾರಾಗಿದೆ ಅದೆಲ್ಲ ಅಂದರೆ ಇವರು ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಲ್ಲ, ಅದು ಏನಂದ್ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ಇಡೀ ಸೀಸನ್ಗೆ ಅಂದ್ಬಿಟ್ಟು ಎಂಟರ್ಟೈನರು ಅಂತನೋ ಕೊಟ್ಟಿದ್ದಾರಂತ. ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದೇನೋ ಅಂದಿದ್ದಾರೆ, ವಿ ಟಿ ನೋಡಿದಂತೆ ವಿ ಟಿ ತುಂಬ ಚೆನ್ನಾಗಿ ಬಂದಿದೆಯಂತೆ, ಆ ರೀಸನ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರಂತ. ಎಲ್ಲಿ ನೋಡಿದ್ರು ಬರೀ ಇದ್ರ ಬಗ್ಗೆನೇ ಮಾತು. ನನಗೆ ಇವಾಗ ನೋಡಿ ಏನನ್ನಿಸ್ತಿದೆ ಅಂದರೆ ಈ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಗಿಲ್ಲಿ ಫ್ಯಾನ್ಸ್ ಈ ರೇಂಜ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಿಟ್ಟು ಬೇರೆ ಯಾರಾದರೂ ಗೆದ್ರು ಅಂದರೆ ಈಗ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ತುಂಬ ಜನ ಮಾತಾಡ್ತಿದ್ದಾರೆ. ಅದನ್ನು ನೋಡ್ತಾ ಇದ್ದೆ ನಾನು. ಅಕಸ್ಮಾತ್ ಏನಾದರೂ ಈ ಥರ ಬಿಗ್ ಬಾಸ್ ಏನಾದರೂ ಮಾಡೋ ಥರ ಅಶ್ವಿನಿ ಅವ್ರು ಏನಾದರೂ ಗೆದ್ರು ಅಂದರೆ ಈಗಲೇ ಹಿಂಗಾಗಿದೆ, ಇನ್ನು ಮುಂದೆ ಯೋಚನೆ ಮಾಡ್ಬೇಕು ಏನಾಗುತ್ತೆ ಅಂತ. ನನಗೆ ಇದನ್ನ ನೋಡಿ ಏನನ್ನಿಸ್ತು ಅಂದರೆ ಈಗ ಸುದೀಪ್ ಸರ್ 11 ಸೀಸನಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ಇದು 12ನೇ ಸೀಸನ್ನು. ಎಲ್ಲೂ ಈ ಥರ ಆಗಿರಲಿಲ್ಲ. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ರು. ಇದು ಒಂದೇ ಒಂದು ಎಪಿಸೋಡ್ ಎಲ್ಲಿ ಮಿಸ್ ಮಾಡಿದಾರ ಗೊತ್ತಾಗ್ತಿಲ್ಲ ನನಗೆ. ಯಾಕೋ ಬಯಸ್ಟ್ ಅಂತಿದ್ದಾರೆ. ಈ ಥರ ಮಾಡಿದ್ದಕ್ಕೆ ತುಂಬ ರಿಯಾಕ್ಷನ್ಗಳು ಬಂದ್ಬಿಟ್ಟಿದೆ. ಅಲ್ಲೂ ಫ್ಯಾಮಿಲಿ ಆಡಿಯನ್ಸು, ಗಿಲ್ಲಿ ಫ್ಯಾನ್ಸು, ಕಾಲೇಜು ಹುಡುಗರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಇದರಿಂದ ನಮ್ಗೆ ಇನ್ನೊಂದು ಗೊತ್ತಾಯಿತು, ಗಿಲ್ಲಿ ಅವ್ರಿಗೆ ಯಾರೆಂದ್ರೂ ಫ್ಯಾನ್ಸ್ ಇದ್ದಾರೆ ಅಂತ. ಮತ್ತು ದುಡ್ಡು ಕೊಟ್ಟು ಅಲ್ಲಿ ಪ್ರಮೋಷನ್ ಮಾಡಿಸ್ಕೊಬೋದು ಅಷ್ಟೇ. ಈ ಬ್ಯಾನರ್ಗಳು ಹಾಕ್ಸ್ಕೊಳೋದು, ಮತ್ತೊಂದು 200 ಜನ 300 ಜನ ನಿಂತ್ಕೊಂಡು ಅವ್ರ ಕೈಯಲ್ಲಿ ಪ್ರಮೋಷನ್ ಮಾಡಿಸೋದು, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮ್ಮನೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಬೋದು, ಅಷ್ಟು ಮಾಡಿಸ್ಬೋದು ಅಷ್ಟೇ. ಈ ಥರ ಜನನ ಸಂಪಾದನೆ ಮಾಡಬೇಕಂದ್ರೆ ಮೈನ್ ಎಂಟರ್ಟೈನ್ಮೆಂಟ್ ಇರಬೇಕು. ಅದು ಗಿಲ್ಲಿ ಅವ್ರು ಕೊಟ್ಟಿದ್ದಾರೆ ಅನಿಸ್ತಾ ಇತ್ತು ಇದನ್ನೆಲ್ಲ ನೋಡಿದ್ಮೇಲೆ ನಂಗೆ. ಎಲ್ಲ ಏನಂತಿದ್ದಾರೆ ಅಂದರೆ ಈ ಎಂಟರ್ಟೈನ್ಮೆಂಟ್ ಬಂದರೆ ಗಿಲ್ಲಿ ಯಾವುದೇ ಪೋಲ್ ಹಾಕಲಿ ಗಿಲ್ಲಿ ಅವರು ಸಮ, ಇವ್ರು ಈ ಬಿಗ್ ಬಾಸ್ ಮನೇಲಿ ಎಲ್ಲ ಸೇರಿದ್ರು ಗಿಲ್ಲಿ ಸಮ ಬರಲ್ಲ, ಗಿಲ್ಲಿದ ಒಂದು ತೂಕ ಇದೆ ಅಂತಿದ್ದಾರೆ. ಮತ್ತು ನಾನು ನೋಡ್ತಿದ್ದೀನಿ ಸುಮಾರು ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದಾಗಿಂದ ಎಲ್ಲಿ ಏನೇ ಹಾಕಲಿ ಗಿಲ್ಲಿ ಫಸ್ಟ್ ಇರ್ತಾರೆ. ಗಿಲ್ಲಿದೊಂದು 70% ಬಂದರೆ 100%ಅಲ್ಲಿ ಇನ್ನು ಮಿಕ್ದವ್ರದ್ದೆಲ್ಲ ಇನ್ನು 30% ಇರುತ್ತೆ. ಮತ್ತು ನೆಕ್ಸ್ಟು ರಕ್ಷಿತಾ ಅವ್ರದ್ದು ಇರುತ್ತೆ. ರಕ್ಷಿತಾ ಅವ್ರಿಗೂ ಇದ್ದಾರೆ, ಮಂಗಳೂರು ಕಡೆಯಿಂದ ತುಂಬ ಫ್ಯಾನ್ಸ್ ಇದ್ದಾರೆ ಅವ್ರಿಗೂ. ಮತ್ತು ನಿನ್ನೆ ಎಪಿಸೋಡ್ ಅದು ಹೆಂಗೆ ನಡೀತು ನಂಗೆ ಗೊತ್ತಿಲ್ಲ. ಎಲ್ಲ ಏನಂತಿದ್ದಾರೆ ಅಂದರೆ ಸುದೀಪ್ ಅವರು ಇದು ಬಿಗ್ ಬಾಸ್ ನೋಡಿದಿರ ಬಂದು ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೋ ಈ ಬಿಗ್ ಬಾಸ್ ಅವ್ರು ಏನಾದರೂ ಸ್ಕ್ರಿಪ್ಟ್ ಏನಾದರೂ ಕೊಟ್ಟರೆ ನೀಟಾಗಿ ಏನಾಗಿದೆ ಅಂತ ಅದ್ರ ಬಗ್ಗೆ ಬರೆದು ಕೊಟ್ಟರೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ತೀರಾ. ಅಲ್ಲಿ ಮೈನ್ ಹೆಸರು ಮಾಡಿರ್ತಾರೆ ಅವ್ರು ಹೀರೋ, ಅವ್ರ ಹೆಸರು ಕೆಡಿಸ್ಕೊತಾರೆ ಇದರಿಂದ. 12 ಸೀಸನ್ನಿಂದ 11 ಸೀಸನ್ನಿಂದ ಕಾಪಾಡ್ಕೊಂಬಂದಿರೋ ಹೆಸರು ಈ 12ನೇ ಸೀಸನ್ ಇದು ಒಂದೇ ಒಂದು ಎಪಿಸೋಡಿಂದ ಎಲ್ಲ ಹಾಳಾಯಿತು. ಈಗ ಇದು ನೋಡಿರೋ ಸುದೀಪ್ ಅವ್ರಿಗೂ ಬೇಜಾರಾಗಿರುತ್ತೆ, ಯಾಕೆ ಈ ಥರ ಮಾಡಿದೆ ಅಂದ್ಬಿಟ್ಟು. ಇದ್ರ ಬಗ್ಗೆ ಸುದೀಪ್ ಅವ್ರು ಏನಾದರೂ ರಿಯಾಕ್ಟ್ ಮಾಡ್ತಾರೇನೋ ನೋಡಬೇಕು. ಮತ್ತು ಅಕಸ್ಮಾತ್ ಧ್ರುವಂತೆ ಅವ್ರು ಏನಾದರೂ ಆಚೆ ಬಂದರೆ ನನಗೆ ಬೇಕಾಗಿಲ್ಲ ಅಂತ ಅವ್ರಿಗೆ ಅನಿಸ್ಬಿಡುತ್ತೆ, ಇವರೆಲ್ಲ ಹಿಂಗೆ ಮಾತಾಡಿರೋದು ನೋಡಿ ಕಿಚ್ಚನ ಚಪ್ಪಾಳೆ. ನೀವು ನಿನ್ನೆ ಎಪಿಸೋಡ್ ನೋಡಿರೋರೆಲ್ಲ ನಿಮಗಿದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ, ಏನಿರುತ್ತೆ ಅಂತ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಏನೇನು ನಡೆಯುತ್ತೆ ನೋಡೋಣ, ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು.